ಸೊ ಅಂದರೆ ಯಾರಿಗೆ ಬುದ್ಧಿ ಇರಲ್ಲ ಅವರು ಬುದ್ಧಿವಂತಿಕೆ ಆಗೋಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೆಲ್ಪ್ ಮಾಡುತ್ತೆ ಅಂತ. ಇಟ್ ಈಸ್ ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ಚೇಂಜ್ ಅವರ್ ವರ್ಲ್ಡ್. ನಾವು ವೆದರ್ ವಿ ಲೈಕ್ ಇಟ್ ಆರ್ ನಾಟ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಚೇಂಜ್ ದ ವೇ ಎವ್ರಿಥಿಂಗ್ ವರ್ಕ್ಸ್ ಆನ್ ದ ಅರ್ತ್. ಹಾಗಂತೇಳಿ ಹೇಳಿ ಅದ್ರ ಬಗ್ಗೆ ನಾನು ತುಂಬ ಹೇಳೋಕ್ಕೆ ಹೋಗಲ್ಲ. ಅದನ್ನು ಏನೇನು ಉಪಯೋಗ ಅಂತೇಳಿ ಹೇಳ್ತಾ ಇದ್ರಲ್ಲ, ಐ ಆಮ್ ಟಾಕಿಂಗ್ ಅಬೌಟ್ ದ ಅಪಾರ್ಚುನಿಟೀಸ್ ಆ್ಯಂಡ್ ದ ಡೇಂಜರ್ಸ್. ಪರ್ಟಿಕ್ಯುಲರ್ಲಿ ಇದು ಯಾಕೆ ಬ್ರಾಹ್ಮಣರಿಗೆ ಭಾಳ ಡೇಂಜರು ಅಂತ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅದೇನಾದ್ರು ಜಾತಿ ನೋಡಿ ಯಾರಿಗೆ ಡೇಂಜರು ಅಂತೇಳಿ ಹೇಳೋಕ್ಕಾಗತ್ತಂತ, ಬಟ್ ಇಲ್ಲ, ಡೆಫಿನೆಟ್ಲಿ ಇಟ್ ವಿಲ್ ಅಫೆಕ್ಟ್ ದ ಇಂಟೆಲಿಜೆನ್ಸ್ ಕ್ಲಾಸ್. ಯಾಕೆಂದರೆ ಇವತ್ತು ಬ್ರಾಹ್ಮಣರು ಏನು ಮಾಡ್ತಿದ್ರು ಅದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡಿಬಿಡುತ್ತೆ ಅಂತ. ಫಾರ್ ಎಕ್ಸಾಂಪಲ್ಲು ಮಂತ್ರ ಹೇಳು ಅನ್ನೋದನ್ನು ಮೊದಲೇ ಬ್ರಾಹ್ಮಣರು ಹೇಳ್ತಿದ್ರು, ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಕೊಟ್ಬಿಟ್ಟು ಮಂತ್ರ ಹೇಳೋ ಅಂದ್ರೆ ಅದು ಹೇಳ್ಬಿಡುತ್ತೆ. ಐ ಆಮ್ ನಾಟ್ ಜಸ್ಟ್ ಟಾಕಿಂಗ್ ಅಬೌಟ್ ದ್ಯಾಟ್. ಡಾಟಾ ಅನಾಲಿಟಿಕ್ಸ್ ಇದೆಯಲ್ಲ, ಮೊದಲು ಮಾಡೋದಕ್ಕೆ ನಿಮಗೆ ಹೈ ಲೆವೆಲ್ಲಿನ ಎಂಜಿನಿಯರಿಂಗ್ ಆಗಿರುವಂಥವ್ರು, ಟೆಕ್ನಾಲಜಿ ಗೊತ್ತಿರೋರು, SQL MSQL ಗೊತ್ತಿರೋಂಥವ್ರು, ಪ್ರೋಗ್ರಾಮಿಂಗ್ ಗೊತ್ತಿರೋರು ಬೇಕಾಗಿತ್ತು. ಇವತ್ತು ಜಸ್ಟ್ ನ್ಯಾಚುರಲ್ ಲ್ಯಾಂಗ್ವೇಜ್ ಸ್ಪೀಚ್ನಲ್ಲಿ ಡಾಟಾ ಅನಾಲಿಸಿಸ್ ಅನ್ನೋದು ಹೇಗೆ ಮಾಡಿಬಿಡುತ್ತೆ ಅಂತಂದರೆ, ಈಗ ಮೊದಲು ಪ್ರಾಂಪ್ಟ್ ಎಲ್ಲ ಕೊಡೋದೇ ಬೇಕಾಗಿಲ್ಲ. ಇವಾಗ ಜಸ್ಟ್ ಸ್ಪೀಕ್ ಟು ಇಟ್, ಇಟ್ ವಿಲ್ ಡೂ ಇಟ್. ದೇರ್ ಆರ್ ಸೋ ಮೆನಿ AI ಟೂಲ್ಸ್ ಆಲ್ರೆಡಿ ಇದೆ. ಮುಂದೆ ಬರುತ್ತೆ ಅಲ್ಲ, ಆಲ್ರೆಡಿ ಬಂದ್ಬಿಟ್ಟಿದೆ, ಆಲ್ರೆಡಿ ಯೂಸ್ ಮಾಡ್ತಿದ್ದೀವಿ. ಅಂದರೆ ಚಾರ್ಟರ್ಡ್ ಅಕೌಂಟೆಂಟ್ ಮಾಡ್ತೀನಿ ಸರ್, ನೀವು ಮೊಬೈಲ್ ನೋಡ್ತಾ ಇದ್ದೀರಿ ಚಾರ್ಟರ್ಡ್ ಅಕೌಂಟ್ ಅವರೇ, ನಿಮ್ಮ ಜಾಬನ್ನು AI ಮಾಡ್ತಾ ಇದೆ. ಸೊ AI will do most of the chartered accountants job. AI ಬಂದು ಲೀಗಲಲ್ಲಿ ಇವತ್ತು ದ ಗ್ರೇಟೆಸ್ಟು ಅಡ್ವೊಕೇಟ್ಸು, ಲಾಯರ್ಸ್ ಏನು ಮಾಡ್ತಾರಲ್ಲ, ಅವ್ರಿಗಿಂತನೂ ಡೀಪಾಗಿ ಅನಾಲಿಸಿಸ್ ಮಾಡಿ ಅದಿವತ್ತು ಅದ್ಭುತವಾದಂಥ ಲಾಯರ್ ಆರ್ಗ್ಯುಮೆಂಟ್ಸನ್ನು ಕೊಡ್ತಾ ಇದೆ. ಪ್ರಾಬಬ್ಲಿ ಇನ್ ಡೇಸ್ ಟು ಕಮ್ ಒಳ್ಳೆ ಜಡ್ಜ್ಮೆಂಟ್ಸನ್ನು ಕೂಡ ಕೊಡುತ್ತೆ. ಸೊ ಇದನ್ನೆಲ್ಲವನ್ನು ಮಾಡ್ತಿರುವಾಗ ಬಿಗ್ಗೆಸ್ಟ್ ಥ್ರೆಟ್ ಯಾರಿಗೆ ಹೇಳಿ? ಇದನ್ನೆಲ್ಲ ಮಾಡುವಂಥ ಕೆಪಾಸಿಟಿ ಯಾರಿಗಿತ್ತಲ್ಲ ಅವ್ರಿಗೆ ಥ್ರೆಟ್ಟು ಅಂಥ ಕ್ಲಾಸ್ ನಾವು. ಸೊ ಹಾಗಾಗಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ಅಂದ ತಕ್ಷಣ ಇದು ಡೆಫಿನೆಟ್ಲಿ ನಾವು ಯೂಸ್ ಮಾಡ್ಕೋಬೇಕು. ಯೂಸ್ ಮಾಡ್ಕೊಳ್ಳದೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಇದನ್ನೆಲ್ಲರೂ ಯೂಸ್ ಮಾಡ್ಕೋತಾರೆ. ಸೊ ಇದರಿಂದಾಗಿ ಭಾಳಷ್ಟು ವರ್ಕ್ಗಳು ನಮ್ಮ ಕಮ್ಯುನಿಟಿಗೆ ಏನು ಸ್ಪೆಸಿಫಿಕ್ ಆಗಿತ್ತೋ, ನಮ್ಮ ಕ್ಲಾಸ್ಗೆ ಏನು ಸ್ಪೆಸಿಫಿಕ್ ಆಗಿತ್ತೋ, ದ್ಯಾಟ್ ಈಸ್ ಇನ್ ಡೇಂಜರ್. ಹಾಗಂತೇಳಿ ಅದು ಹೋಗ್ಬಿಡುತ್ತೆ ಅಂತನಲ್ಲ. ಯಾಕೆಂದರೆ ಈ ಪ್ರಾಂಪ್ಟ್ ಎಂಜಿನಿಯರ್ ಬಗ್ಗೆ ಏನು ಹೇಳ್ತಿದ್ರಲ್ಲ, ನಾವು ಸುಮ್ಮನೆ ಹೋಗ್ಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೀನೇನೋ ಹೇಳ್ಬಿಡು ಅಂತಂದರೆ ಅದನ್ನು ಹೇಳೋಕ್ಕಾಗಲ್ಲ. ಅದಕ್ಕೆ ಸ್ಪೆಸಿಫಿಕ್ಕಾಗಿ ಅದಕ್ಕೊಂದು ಹೇಳುವ ಒಂದು ಮೆಥಡ್ ಇರುತ್ತೆ. ಸೊ ಇದು ನಮಗಷ್ಟೇ ಇರಲ್ವಲ್ಲ. ಇದು ಇವಾಗ ಇದೆಲ್ಲ ಕೋರ್ಸಸ್ ಬಂದ್ಬಿಡಿ. ಇವತ್ತು ನೀವು ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮ್ನಲ್ಲೋ ಅಥವಾ ಯೂಟ್ಯೂಬಲ್ಲೋ ನೋಡ್ತಾ ಇದ್ದರೆ ಎವ್ರಿ 10 ನಿಮಿಷಕ್ಕೆ ಒಂದೊಂದು ಬರ್ತಾ ಇರುತ್ತೆ. ನೀವು ನಮ್ಮ ಹತ್ರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋರ್ಸ್ ಮಾಡಿ, ಪ್ರಾಂಪ್ಟ್ ಎಂಜಿನಿಯರಿಂಗ್ ಮಾಡಿ, ಎಲ್ಲನೂ 99 ರೂಪೀಸ್ ಕೋರ್ಸಸ್ ಎಲ್ಲನೂ. ಕೆಲವೊಂದೆಲ್ಲ ಫ್ರೀ ಕೋರ್ಸಸ್ ಬೇರೆ ಇರುತ್ತೆ. ಸೊ ಇದನ್ನೆಲ್ಲನೂ ಈಸಿಯಾಗಿ ಅದು ಎಲ್ಲರೂ ಕಲ್ತ್ಕೊಂಡ್ಬಿಡ್ತಾರೆ. ತುಂಬ ಜನರಿಗೆ ಬಂದ್ಬಿಡುತ್ತೆ ಇದೆಲ್ಲ ಇವಾಗ. ಆವಾಗ ಎಕ್ಸಲೆನ್ಸ್ ಆಗೋದು ಯಾವುದು ಗೊತ್ತಾ? ದ ಎಕ್ಸ್ಟ್ರೀಮ್ ಆಗಿ ಅದನ್ನು ಈ ಅತ್ಯುತ್ತಮವಾಗಿ ಯಾರು ಪ್ರಾಂಪ್ಟ್ ಎಂಜಿನಿಯರಿಂಗ್ ಮಾಡ್ತಾರೆ, ದೇ ಕ್ಯಾನ್ ಪ್ರೊಡ್ಯೂಸ್ ಸಮ್ ಆಫ್ ದ ಬೆಸ್ಟ್ ರಿಸಲ್ಟ್ಸ್. ಸುಮ್ಮನೆ ಒಂಥರ ಟೂಲ್ ಕೊಟ್ಬಿಟ್ರೆ ಆಗಲ್ಲ. ಈಗ ಪಿಸ್ತೂಲ್ ಕೊಟ್ಬಿಟ್ಟು ಶೂಟ್ ಮಾಡಿ ಅಂತಂದರೆ ಎಲ್ಲೆಲ್ಲೋ ಶೂಟ್ ಮಾಡಿದ್ರೆ ಆಗಲ್ಲವಲ್ಲ, ಕರೆಕ್ಟಾಗಿ ಗುರಿ ಶೂಟ್ ಮಾಡೋಕ್ಕೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಸಮಥಿಂಗ್ ಲೈಕ್ ದ್ಯಾಟ್. ನೀವು ಇವಾಗ ಯಾರ ಹತ್ರ ಕೊಟ್ಟು ಏನೋ ಒಂದು ರಿಸಲ್ಟ್ ಕೊಡು ಅಂದರೆ ಅದು ಏನೋ ಒಂದು ರಿಸಲ್ಟ್ ಕೊಡುತ್ತೆ ಅದನ್ನು. ಬಟ್ ಸ್ಪೆಸಿಫಿಕ್ಕಾಗಿ ಅತ್ಯುತ್ತಮವಾದ ರಿಸಲ್ಟ್ ಬೇಕು ಅಂದರೆ ಅದಕ್ಕೂ ಸ್ವಲ್ಪ ತಲೆ ಬೇಕು. ಅಂದರೆ ಇಂಟೆಲಿಜೆನ್ಸ್ ಏನಿದೆಯಲ್ಲ, ಈಗ ಇಂಟೆಲಿಜೆನ್ಸ್ ಕ್ಲಾಸ್ನಲ್ಲೂ ಒಂದು ಲೆವೆಲ್ ಇಂಟೆಲಿಜೆನ್ಸು ಬೇಕಾಗತ್ತೆ ಈಗ.